ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ತಂತ್ರಜ್ಞಾನ ಯುಗ, AI ಯುಗ, ನಾವು ಏನನ್ನೇ ಬೇಕು ಅಂದರೂ ಕೂಡ ಕ್ಷಣ ಮಾತ್ರದಲ್ಲಿ ನಮ್ಮ ಮನೆಗೆ ಬಾಗಿಲಿಗೆ ತರಿಸ್ಕೊಳ್ಳೋಷ್ಟರ ಮಟ್ಟಿಗೆ ನಾವೀಗ ತುಂಬ ಮುಂದುವರೆದಿದ್ದೇವೆ. ಆದರೆ ಯಾಕೋ ಮನುಷ್ಯನ ಎಷ್ಟೇ ತಂತ್ರಜ್ಞಾನವನ್ನು, ಅತ್ಯಾಧುನಿಕ ವ್ಯವಸ್ಥೆಯನ್ನು ಬಳಸ್ತಾ ಇದ್ದರೂ ಕೂಡ ನಾವು ಯಾಕೋ ಆಧ್ಯಾತ್ಮಿಕವಾಗಿ ತುಂಬ ಚಡಪಡಿಸ್ತಾ ಇದ್ದೇವೆ. ಸರಿ ತಪ್ಪುಗಳ ಮಧ್ಯೆ ಗೊಂದಲದಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರ್ತೇವೆ. ಇತ್ತೀಚೆಗಂತೂ ಜನ ಆಧ್ಯಾತ್ಮದ ಕಡೆಗೆ ಎಷ್ಟು ವಾಲಿರ್ತಾರೆ ಅಂದರೆ, ಆ ಆಧ್ಯಾತ್ಮದಲ್ಲಿ ಸರಿಯಾದ ಮಾರ್ಗದರ್ಶನ ಯಾರು ಕೊಡ್ತಿದ್ದಾರೆ, ಯಾರು ಕೊಡ್ತಾ ಇಲ್ಲ ಅನ್ನೋದು ಕೂಡ ಜನರಿಗೇನೆ ಗೊಂದಲ ಉಂಟಾಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಆಧ್ಯಾತ್ಮದ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕೆ ಹೀಗೆ ಆಗ್ತಾ ಇದೆ? ನಾವಿಷ್ಟೊಂದೆಲ್ಲ ಮುಂದುವರೆದಿದ್ದೀವಿ. AI ಯುಗ ಇದೆ. ಯಾವುದೋ ಒಂದು ಡ್ರಾಯಿಂಗನ್ನು ಮಾಡೋದಕ್ಕೆ 1-2-3 ತಿಂಗಳು ಟೈಮ್ ತೊಗೊಳ್ತಾ ಇದ್ದರು. ಆದರೆ ಈಗ ಕ್ಷಣ ಮಾತ್ರದಲ್ಲಿ ಆ ಡ್ರಾಯಿಂಗನ್ನು AI ಮಾಡಿಕೊಡುತ್ತೆ. ಜಸ್ಟ್ ನಾವು ಅದಕ್ಕೆ ಏನನ್ನು ಮಾಡಬೇಕು ಅಂತ ಹೇಳಿದರೆ ಸಾಕು. ಹಾಗಿದ್ದರೂ ಕೂಡ ನಮ್ಮ ಮನಸ್ಸು ಯಾವುದನ್ನೂ ಅನುಭವಿಸದೆ, ಯಾವುದನ್ನೂ ಕೂಡ ಹಚ್ಕೊಳ್ಳದೆ ಆಧ್ಯಾತ್ಮಿಕವಾಗಿ ಏನನ್ನೋ ಹುಡುಕ್ತಾ ಇದೆ ಅನ್ನೋದು ಹಲವರ ಮಾತು. ಏನನ್ನೋ ಹುಡುಕ್ತಾ ಇರ್ತೀವಿ, ಏನೋ ಬೇಕು ಅನ್ನಿಸ್ತಿದೆ. ಎಲ್ಲಿ ಸಿಗುತ್ತೆ ಇದೆ ಅಂದರೂ ಆಧ್ಯಾತ್ಮದಲ್ಲಿ ಸಿಗುತ್ತೆ. ನಾವು ಏನನ್ನು ಹುಡುಕ್ತಾ ಇದ್ದೀವಿ ಅಂದರೆ ಮಾನಸಿಕವಾಗಿ ನೆಮ್ಮದಿಯನ್ನು, ಶಾಂತಿಯನ್ನು ಹುಡುಕ್ತಾ ಇದ್ದೀವಿ. ನಮ್ಮ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಐಷಾರಾಮಿ ಕಾರಿದೆ, ಮನೆ ಇದೆ, ಎಲ್ಲವೂ ಇದೆ. ಮನಸ್ಸಲ್ಲಿ ನೆಮ್ಮದಿ, ಶಾಂತಿ ಇಲ್ಲ. ಅದನ್ನು ಕೊಡೋದಕ್ಕೆ ಸಾಮರ್ಥ್ಯ ಇರೋದು ಯಾವುದಕ್ಕೆ ಅಂದರೆ ಆಧ್ಯಾತ್ಮಕ್ಕೆ ಮಾತ್ರ. ನಮ್ಮ ಯಾವ ಲೌಕಿಕ ವಸ್ತುಗಳಿಂದ ಅಥವಾ ಐಷಾರಾಮಿ ವಸ್ತುಗಳಿಂದ, ವ್ಯಕ್ತಿಗಳಿಂದ ನಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡುವವರಾಗಲಿ, ತಿಂಗಳಿಗೆ ಲಕ್ಷ ಸಂಬಳ ಬರುವವರಾಗಲಿ, ಎಲ್ಲವೂ ಇರುತ್ತೆ. ಆದರೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಒತ್ತಡದ ಬದುಕಲ್ಲೇ ಬದುಕ್ತಾ ಇರ್ತಾರೆ. ಆ ಒತ್ತಡದ ಬದುಕಿನಿಂದ ಹೊರಗೆ ಬರೋದಕ್ಕೆ ಅವರು ಹುಡುಕ್ತಾ ಇರೋ ಹಾದಿ ಆಧ್ಯಾತ್ಮ. ಆ ಆಧ್ಯಾತ್ಮದ ಹಾದಿಯಲ್ಲಿ ಸಾಗುವಾಗ ಬಹಳಷ್ಟು ಜನ ಸರಿದಾರಿಯಲ್ಲಿ ಹೋಗ್ತಿರಬಹುದು. ಆದರೆ ತುಂಬ ಜನ ಎಡವಿದ್ದಾರೆ. ಯಾರ ಬಳಿ ಹೋಗಬಾರ್ದೋ ಅಲ್ಲಿ ಹೋಗಿ ಕಷ್ಟವನ್ನು ಅನುಭವಿಸಿದ್ದಾರೆ. ಹಾಗೆ ಆಧ್ಯಾತ್ಮದ ಮೇಲೆ ನಂಬಿಕೆಯನ್ನು ಕೂಡ ಕಳ್ಕೊಳ್ತಿರ್ತಾರೆ. ಆಧ್ಯಾತ್ಮ ಅಂದರೆ ಅದು ನಿಂತ ನೀರಲ್ಲ, ಅದು ಹರಿಯುವ ನದಿ ಇದ್ದ ಹಾಗೆ. ಆ ಹರಿಯುವ ನದಿಯೊಟ್ಟಿಗೆ ಸಾಗಿದಾಗ ಕಡಲನ್ನು ಸೇರ್ತೀವಿ. ಆ ಕಡಲಿನಲ್ಲಿ ಇರುವ ಅನೇಕ ವೈವಿಧ್ಯಮಯ ಜೀವರಾಶಿಗಳೊಟ್ಟಿಗೆ ಬೆರೆತು ನಮ್ಮನ್ನು ನಾವು ಕಂಡುಕೊಳ್ತೇವೆ. ಅಂತಹ ಆಧ್ಯಾತ್ಮದ ಬದುಕನ್ನು ನೋಡಬೇಕು ಅನ್ನುವಾಗ ನಾವು ಹೋಗುವ ದಾರಿ ಸರಿಯಾಗಿರಬೇಕು. ಯಾರನ್ನು ನಾವು ಗುರುವಾಗಿ ಆಯ್ಕೆ ಮಾಡಿದ್ದೀವಿ, ಅವರ ತತ್ವ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾರನ್ನೂ ಕೂಡ ನಾವು ಒಪ್ಪಿಕೊಳ್ಳಬಾರ್ದು, ಅಪ್ಪಿಕೊಳ್ಳಬಾರ್ದು. ಮೊದಲು ನಾವು ಪ್ರಶ್ನೆಗಳನ್ನು ಮಾಡಬೇಕು. ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಬೇಕು. ನನಗೇನು ಬೇಕು ಅನ್ನೋದನ್ನು ಮೊದಲು ನಾವು ಅರಿತಿರಬೇಕು. ನನಗೆ ದುಡ್ಡು ಬೇಕಾ, ಯಶಸ್ಸು ಬೇಕಾ, ಕೀರ್ತಿ ಬೇಕಾ, ಇಲ್ಲ ಮಾನಸಿಕ ನೆಮ್ಮದಿ ಬೇಕಾ, ಅಥವಾ ಪರಮೇಶ್ವರಿಯ ಅನುಗ್ರಹ ಬೇಕಾ, ಅಥವಾ ನನಗೆ ಏನು ಬೇಕು, ಯಾಕೆ ನಾನು ಆಧ್ಯಾತ್ಮದ ಹಾದಿಯಲ್ಲಿ ಸಾಗಬೇಕು ಅನ್ನುವಂಥ ಆ ಕ್ಲಿಯರ್ ವಿಷನ್ ನಮಗಿದ್ದರೆ ನಾವು ಸೇರುವ ಹಾದಿ ಒಳ್ಳೆಯದೇ ಇರುತ್ತೆ. ಎಲ್ಲಿವರೆಗೂ ನಾವು ನಮ್ಮಲ್ಲೇ ಗೊಂದಲವನ್ನು ಇಟ್ಕೊಂಡಿರ್ತೀವಿ, ಹೇಳಿದ್ದೆಲ್ಲವನ್ನು ಮಾಡ್ತಾ ಹೋಗ್ತಿರ್ತೀವಲ್ಲ, ಆಗ ನಾವು ಅಡ್ಡದಾರಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ನಂಬಿಕೆಯನ್ನು ಕಳ್ಕೊಳ್ತೀವಿ. ಆಧ್ಯಾತ್ಮದ ಹಾದಿ ಹಾಗೇನೆ, ನೋಡೋದಕ್ಕೆ ಬಹಳ ಸುಲಭ ಇರುತ್ತೆ. ಆದರೆ ಅಲ್ಲಿ ಸಾಗುವಾಗ ಬರೀ ಕಲ್ಲು ಮುಳ್ಳುಗಳು ಹೆಚ್ಚು. ಹಾಗಾಗಿ ತಿಳಿದವರು ಹೇಳ್ತಾರೆ, ಸಂಸಾರಿಯಾಗಿ ಬದುಕಿದಾಗ ಬರೋದು ಕೇವಲ ಕಷ್ಟಗಳು, ಸನ್ಯಾಸಿಯಾದಾಗಲೇ ಗೊತ್ತಾಗೋದು ಸಂಸಾರದ ಜೀವನವೇ ಎಷ್ಟು ಉತ್ತಮವಾಗಿತ್ತು ಅಂತ. ಸಂಸಾರದ ಬದುಕು ಸುಂದರ, ಆದರೆ ಸನ್ಯಾಸದ ಬದುಕಿದೆಯಲ್ಲ
ಆ ಆಧ್ಯಾತ್ಮದ ಬದುಕಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ನಾನು ಪರಮ ಉಚ್ಚ ಸ್ಥಿತಿಯನ್ನು ತಲುಪ್ತೀನಿ ಅನ್ನೋದಿದೆಯಲ್ಲ, ಅದು ಕಲ್ಲು ಮುಳ್ಳಿನ ಹಾದಿಯಲ್ಲ, ಅದು ಗಾಜಿನ ಮೇಲೆ ನಡೆದ ಹಾದಿ. ಒಡೆದ ಗಾಜಿನ ಮೇಲೆ ನಡೆಯುವ ಪ್ರತಿ ಹೆಜ್ಜೆ ಕೂಡ ನಮ್ಮ ದೇಹಕ್ಕೆ ನೋವು ಕೊಡುತ್ತೆ, ದೇಹದ ರಕ್ತವನ್ನು ಹರಿಸುತ್ತೆ. ಆಧ್ಯಾತ್ಮ ಹಾಗೆ. ಆ ಹಾದಿಯಲ್ಲಿ ನಾವು ಸಾಗಬೇಕು ಅನ್ನುವಾಗ ಕಲ್ಲು ಮುಳ್ಳುಗಳನ್ನು ಮರೆತು ಒಡೆದ ಗಾಜಿನ ಚೂರುಗಳನ್ನು ನೆನೆಸ್ಕೊಳ್ಬೇಕು. ಸಂಸಾರದಲ್ಲಿದ್ದೆಯೂ ಆಧ್ಯಾತ್ಮದ ಜೀವನವನ್ನು ನಡೆಸಬಹುದು ಅನ್ನೋದನ್ನು ಹೇಳಿದವರು ಬಹಳಷ್ಟು ಜನ ಇದ್ದಾರೆ. ರಾಮಕೃಷ್ಣ ಪರಮಹಂಸರು ಮಾರ್ಗದರ್ಶಕರು, ಆದರ್ಶಪ್ರಾಯರು. ಹಾಗೆಯೇ ಅನೇಕ ಮಹನೀಯರಿದ್ದಾರೆ ಸಂಸಾರದಲ್ಲೇ ಇದ್ದು ಪರಮಾರ್ಥವನ್ನು ಕಂಡಂಥವರು. ಯಾಕಂದರೆ ಸಂಸಾರಿಯಾಗಿದ್ದಾಗ ಭಗವಂತನನ್ನು ಕಾಣೋದು ಬಹಳ ಸುಲಭ. ಅದರಲ್ಲೂ ಜಗನ್ಮಾತೆಯನ್ನು, ಆ ಪರಮೇಶ್ವರಿಯನ್ನು ಉಪಾಸನೆ ಮಾಡುವಾಗ, ಶ್ರೀವಿದ್ಯೆಯನ್ನು ಉಪಾಸನೆ ಮಾಡುವಾಗ ಆತ ಸಂಸಾರಸ್ಥನಾಗಿರಲೇಬೇಕು ಅಥವಾ ಆಗಲೇಬೇಕು ಅನ್ನೋ ನಿಯಮಗಳು ಇದೆ. ನಮ್ಮ ಬದುಕನ್ನು ನಾವು ಹಸನಾಗಿಸ್ಕೊಳ್ಬೇಕು ಅನ್ನುವಾಗ ಬದುಕಿಗೊಬ್ಬ ಸಂಗಾತಿಯ ಅವಶ್ಯಕತೆ ತುಂಬ ಇರುತ್ತೆ. ಅದು ಆಧ್ಯಾತ್ಮವಾಗಿಯೂ ಕೂಡ. ಜೀವನದಲ್ಲಿ ನಮ್ಮ ಕಷ್ಟಗಳನ್ನು, ಸುಖಗಳನ್ನು, ನೋವು ನಲಿವನ್ನು ಹಂಚಿಕೊಳ್ಳೋದಕ್ಕಿರುವ ಒಂದು ಜೀವ ಆ ಸಂಗಾತಿ. ಇತ್ತೀಚೆಗೆ ಆ ಸಂಸಾರ ಬಂಧನದಲ್ಲಿ ಹೇಗಾಗ್ತಿದೆ ಅಂದರೆ ಸಣ್ಣ ಸಣ್ಣ ಮಾತುಗಳಿಗೂ ಡಿವೋರ್ಸ್ವರೆಗೂ ಹೋಗಿ ನಿಂತ್ಕೊಳ್ತಾರೆ. ಆದರೆ ಬಹುಶಃ ಒಂದು ದಿನ ನಾವು ಮಾಡಿದ ತಪ್ಪು ಅನ್ನೋ ಭಾವನೆ ಅವರಿಗೆ ಬರುತ್ತೆ. ಆಧ್ಯಾತ್ಮದಲ್ಲಿ ನಾವು ಸಾಕ್ತಾ 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 ತಿಳಿಯೋದು ನಮ್ಮನ್ನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ದೇವರನ್ನು ಎಲ್ಲಿ ಹುಡುಕಬೇಕು ಅಂದರೆ ನಮ್ಮೊಳಗೆ ಹುಡುಕಬೇಕು. ನನ್ನೊಳಗೆ ಇದ್ದಾಳೆ ಆ ಜಗನ್ಮಾತೆ. ನಾವು ಹೊರಗೆ ಹುಡುಕ್ತಾ 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 ಸಂಬಂಧಗಳ ಮೌಲ್ಯವನ್ನು ಕಳ್ಕೊಳ್ತೀವಿ. ಆ ಸಂಬಂಧಗಳ ಬೆಲೆಯನ್ನು ಮರೆತು ಹೋಗ್ಬಿಡ್ತೀವಿ. ಯಾವಾಗ ಆಂತರಿಕವಾಗಿ ನಮ್ಮೊಳಗೆ ನಾವು ಎಲ್ಲವನ್ನು ನೋಡೋ ಪ್ರಯತ್ನ ಮಾಡ್ತೀವಲ್ಲ, ನಮ್ಮ ಶತ್ರುವಿನಲ್ಲಿಯೂ ಆ ಜಗನ್ಮಾತೆಯನ್ನು ನೋಡ್ತೀವಲ್ಲ, ಅವರು ಮಾತಾಡಿಸ್ಲಿಲ್ಲ ಅಂದರೂ ನಾವೇ ಹೋಗಿ ಮಾತಾಡ್ತೀವಿ. ಯಾಕಂದರೆ ಅವರಲ್ಲಿಯೂ ಕೂಡ ಜಗನ್ಮಾತೆಯ ಅಂಶ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ತೀವಿ. ಅವರಲ್ಲಿ ಮಾತ್ರ ಅಲ್ಲ, ಯಾವ ಜೀವಿಗೂ ನೋವು ಕೊಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಯಾರಿಗೆ ನೋವು ಕೊಟ್ಟರು ಅದು ಅವಳಿಗೆ ಕೊಡ್ತಾ ಇರೋ ನೋವು ಅಥವಾ ನನಗೆ ನಾನು ಕೊಡ್ಕೊಳ್ತಾ ಇರೋವಂಥ ನೋವು ಅನ್ನೋದು ನಮಗೆ ಅರಿವಿರುತ್ತೆ. ಯಾವಾಗ ನಮ್ಗೆ ಅರಿವು ಬರುತ್ತೆ ಆಗ ಇಡೀ ಜಗತ್ತನ್ನು ನಾವು ನೋಡುವಂತಹ ರೀತಿ ಬದಲಾಗುತ್ತೆ. ಹಾಗೆ ಬದಲಾದಾಗ ಒಬ್ಬ ವ್ಯಕ್ತಿ ಬದಲಾಗಿದ್ದಾನೆ ಅಂದರೆ ಆತನ ಇಡೀ ಪರಿಸರವೇ ಬದಲಾಗಿ ಹೋಗುತ್ತೆ. ಅವನ ಮನೆ ಬದಲಾಗುತ್ತೆ, ಆತ ಕೆಲಸ ಮಾಡೋ ಜಾಗ ಬದಲಾಗುತ್ತೆ, ಆತ ಓಡಾಡುವಾಗ ಇರೋ ಅವನ ನೆಟ್ವರ್ಕ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಯಾಕೆ? ಆ ವ್ಯಕ್ತಿ ಬದಲಾಗಿದ್ದಾನೆ. ಒಳ್ಳೆಯ ವ್ಯಕ್ತಿ ಒಳ್ಳೆತನದಲ್ಲಿದ್ದಾಗ ಆತನ ಸುತ್ತ ಇರುವವರೆಲ್ಲರೂ ಒಳ್ಳೆಯವರೇ ಇರ್ತಾರೆ, ಅವನ ಹಾದಿಯನ್ನೇ ಹಿಡಿತಾರೆ. ಯಾವಾಗ ಆತ ಕೆಟ್ಟ ಹಾದಿಯಲ್ಲಿ ಇರ್ತಾನೋ ಅವನ ಸುತ್ತ ಇರುವವರು ಕೂಡ ಅವನದ್ದೇ ಹಾದಿಯನ್ನು ಸಾಕ್ತಾರೆ. ಆಯ್ಕೆ ನಮ್ಮದೇ ಅಲ್ವಾ? ಆಧ್ಯಾತ್ಮಿಕವಾಗಿ ಯಾಕಿಷ್ಟೊಂದು ತುಡಿತ, ಯಾಕಿಷ್ಟೊಂದು ಓಡಾಟ? ಎಲ್ಲ ಆದಿಗಳು ಆಧ್ಯಾತ್ಮದ ಧ್ಯಾನ, ಯೋಗ, ಮಂತ್ರಜಪ, ಮಂತ್ರ ಸಾಧನೆ, ತಂತ್ರ ಸಾಧನೆ, ಶ್ರೀವಿದ್ಯೆ ಅಥವಾ ದಶಮಹಾವಿದ್ಯೆಗಳು ಎಲ್ಲವೂ ಅಂತಿಮವಾಗಿ ನಾವು ಬಯಸುವುದು ನಮ್ಮ ಮನಸ್ಸಿನ ಶಾಂತಿಯನ್ನೇ. ಆ ಭ್ರಮಾಲೋಕವನ್ನು ಬಿಟ್ಟು ಆಧ್ಯಾತ್ಮದ ನಿಜವಾದ ಆ ಸಾಧನೆಯ ದಾರಿಯಲ್ಲಿ ಸಾಗುವಾಗ ನಮಗೆ ಸಿಗೋದೆಲ್ಲವೂ ಪಾಠಗಳೇ. ನಮ್ಮದೇ ತಪ್ಪುಗಳು ನಮ್ಮ ಮುಂದೆ ಬಂದು ನಿಂತು ನಮ್ಮನ್ನು ಪ್ರಶ್ನೆ ಮಾಡುತ್ತೆ. ಆಧ್ಯಾತ್ಮದಲ್ಲಿ ಮೊದಲು ಈ ತಪ್ಪೆಲ್ಲ ಮಾಡಿದ್ದೀನಿ, ನಾನು ಈ ಪೂಜೆ ಮಾಡ್ಬೋದಾ, ಈ ಮಂತ್ರ ಜಪ ಮಾಡ್ಬೋದಾ, ಈಗ ಧ್ಯಾನ ಮಾಡಿದ ತಕ್ಷಣ ಎಲ್ಲವೂ ಹೋಗ್ಬಿಡತ್ತಾ ಅನ್ನುವ ಪಾಪ ಪ್ರಜ್ಞೆ ನಮ್ಮನ್ನು ಕಾಡುತ್ತೆ. ಸುಲಭ ಅಲ್ಲ. ಅದೆಲ್ಲವನ್ನು ಮೀರಿ ಇಲ್ಲ ನಾನು ಬದಲಾಗಿದ್ದೇನೆ, ನಾನು ಇದನ್ನು ಮೀರಿ ನಿಂತಿದ್ದೇನೆ ಅಂತ ಅದೆಲ್ಲ ಭಾವನೆಗಳನ್ನು ತುಳಿದು ನಿಂತಾಗಲೇ ನಮಗೆ ಸಿಗೋದು ಪರಮ ಶಾಂತಿ. ಆ ಪರಮ ಶಾಂತಿ ಸಿಕ್ಕಾಗಲೇ ಅರಿವಾಗೋದು ಆ ಜಗನ್ಮಾತೆ ನನ್ನೊಟ್ಟಿಗೆ ಇಷ್ಟು ದಿನ ನನ್ನೊಟ್ಟಿಗಿದ್ಲು, ಕಷ್ಟದಲ್ಲಿ, ಸುಖದಲ್ಲಿ, ನೋವಲ್ಲಿ, ನಲಿವಲ್ಲಿ ಎಲ್ಲದರಲ್ಲೂ ನನ್ನೊಟ್ಟಿಗಿದ್ಲು, ನಾನು ಅವಳನ್ನು ನೋಡಲಿಲ್ಲ ಅಂತ. ಆಗ ಪ್ರತಿಯೊಬ್ಬ
ಒಬ್ಬರ ಜೀವನದಲ್ಲಿರುವಂತಹ ಪ್ರತಿಯೊಂದು ವಸ್ತುವಿನಲ್ಲಿರುವಂತಹ ಅವಳ ತತ್ವವನ್ನು, ಅವಳ ಗುಣಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಭಗವತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಜೀವನ ತುಂಬ ಸುಂದರವಾಗಿದೆ. ಲೌಕಿಕ ಕ್ಷಣದ ಕೆಲವೊಂದು ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾವು ಅದನ್ನು ನಾಶ ಮಾಡ್ಕೊಳ್ತಾ ಹೋಗ್ತೀವಿ, ಅಥವಾ ಜೀವನವೇ ಬೇಡ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಆ ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ ನಾವು. ಆ ಒತ್ತಡದಿಂದ ಮುಕ್ತರಾಗಬೇಕು ಅನ್ನುವಾಗ ಭಗವಂತನನ್ನೇ ಆಶ್ರಯಿಸಬೇಕು. ಯಾವ AI ಹಿಡ್ಕೊಂಡ್ರು, ತಂತ್ರಜ್ಞಾನದ ಯಾವುದೇ ವಸ್ತುಗಳನ್ನು ಬಳಸ್ಕೊಂಡ್ರು ನಮ್ಮ ಮಾನಸಿಕ ನೆಮ್ಮದಿಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮಾನಸಿಕ ನೆಮ್ಮದಿಯನ್ನು, ಶಾಂತಿಯನ್ನು ಕೊಡುವ ಸಾಮರ್ಥ್ಯ ಯಾರಿಗಿದೆ ಅಂದರೆ ಅದು ದೇವಸ್ಥಾನಗಳಿಗೆ ಹಾಗೂ ಆಧ್ಯಾತ್ಮದ ಹಾದಿಯಲ್ಲಿ ಸಾಗುವಾಗ ಮಾತ್ರ ಸಿಗೋಕ್ಕೆ ಸಾಧ್ಯ. ಒಂದು ದೇವತಾ ಶಕ್ತಿ ನಮ್ಮ ಬೆನ್ನಿಗೆ ನಿಂತ್ಕೊಂಡ್ಬಿಟ್ರೆ ಜಗತ್ತಲ್ಲಿ ಯಾರ ಹಂಗೂ ಬೇಡ, ಯಾರೂ ಬೇಡ, ನನ್ನೊಟ್ಟಿಗೆ ನಾನಿದ್ದೇನೆ ಅನ್ನುವ ಧೈರ್ಯ ಸಾಕು. ಯಾರೊಬ್ಬರೂ ಇರೋ ಅವಶ್ಯಕತೆ ಇಲ್ಲ. ಒಂಟಿಯಾಗಿ ನಾನಿಲ್ಲ, ನನ್ನೊಟ್ಟಿಗೆ ಜಗತ್ತಿನ ಪರಮೋಚ್ಚ ಶಕ್ತಿ ನನ್ನೊಂದಿಗಿದೆ ಅನ್ನುವ ಧೈರ್ಯ ಇದೆಯಲ್ಲ, ಆ ಧೈರ್ಯದ ಮುಂದೆ ಮತ್ಯಾವ ಧೈರ್ಯವೂ ಬೇಡ. ಹಣಬಲ ಬೇಡ, ಜನಬಲ ಬೇಡ, ಆ ದೈವ ಬಲ ಹೊಂದಿದ್ದಾಗ ಎಲ್ಲವೂ ನಮ್ಮ ಹತ್ತಿರಕ್ಕೆ ಬಂದುಬಿಡುತ್ತೆ. ಅದನ್ನೇ ಯಾವಾಗಲೂ ನಾನು ಬದಲಾದಾಗ ಜಗತ್ತು ಬದಲಾಗುತ್ತೆ, ನಾನು ಕೆಟ್ಟಾಗ ಇಡೀ ಜಗತ್ತು ಕೆಡುತ್ತೆ. ನಾನಿರುವವರೆಗೂ ಈ ಜಗತ್ತನ್ನು ನಾವು ನೋಡ್ಬೋದು, ಅನುಭವಿಸಬಹುದು, ಎಲ್ಲವೂ ಇರುತ್ತೆ. ಸತ್ತ ನಂತರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೇಳಬಹುದು ಹೀಗಿರುತ್ತೆ, ನೋಡಿ ಬಂದವರು ಯಾರು? ಇರುವಷ್ಟು ದಿನ ನಾವು ಒಳ್ಳೆಯ ಮಾರ್ಗದಲ್ಲಿ ಸಾಗಬೇಕು, ಒಳ್ಳೆಯದನ್ನೇ ಮಾಡಬೇಕು. ಆಗ ನಮ್ಮ ಬದುಕು ಸುಂದರವಾಗುತ್ತೆ, ಜೀವನ ಆನಂದಮಯವಾಗಿರುತ್ತೆ. ಪರಮೇಶ್ವರಿಯನ್ನು ಮೆಚ್ಚಿಸೋದು ಬೇಡ, ನಮ್ಮನ್ನು ನಾವು ಮೆಚ್ಚಿಸ್ಕೊಂಡ್ರೆ ಸಾಕು. ನನ್ನ ಅಂತರಂಗವನ್ನು ತಿಳಿದುಕೊಂಡ್ರೆ ಸಾಕು. ಮನಸ್ಸನ್ನು ಹಿಡಿತಕ್ಕೆ ತಗೊಂಡು ಆತ್ಮಸ್ವರೂಪನಾದ ಆ ಆತ್ಮವನ್ನು ನಾನು ನೋಡಿದ್ರೆ ಸಾಕು. ಪಂಚೇಂದ್ರಿಯಗಳ ಸುಖಗಳನ್ನು ಬಿಟ್ಟು ಆಧ್ಯಾತ್ಮದ ಹಾದಿಯಲ್ಲಿ ಸಾಗಿದ್ರೆ ಸಾಕು. ಹಾಗೆ ಸಾಗಬೇಕು, ಎಲ್ಲವನ್ನೂ ಮಾಡಬೇಕು ಅನ್ನುವಾಗ ನಾವು ಸರಿಯಾದ ಮಾರ್ಗದರ್ಶನವನ್ನು ನೋಡ್ತಾ ಹೋಗಬೇಕು. ಅಥವಾ ನಾವು ನಂಬುವ ಇಷ್ಟ ದೈವವನ್ನೇ ನಾವು ನಮ್ಮೊಳಗೆ ಕಾಣುವ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಆಧ್ಯಾತ್ಮದ ರುಚಿಯನ್ನು ಸವಿಯೋಗಿಸಿದ್ದ. ಆಧ್ಯಾತ್ಮ ಎಲ್ಲರಿಗೂ ಬೇರೆ ಬೇರೆ ಅನುಭವಗಳನ್ನು ಕೊಡುತ್ತೆ. ಒಂದೇ ರೀತಿಯ ಅನುಭವವನ್ನು ಆಧ್ಯಾತ್ಮದಲ್ಲಿ ಪಡ್ಕೊಂಡಿದ್ದೇನೆ ಅಂದರೆ ಅದು ಸುಳ್ಳು. ಒಬ್ಬರಿಗೆ ಒಂದು ಅನುಭವ ಆದಾಗ ಅದು ಮತ್ತೊಬ್ಬರಿಗೆ ಮತ್ತೊಂದು ರೀತಿಯ ಅನುಭವವನ್ನು ಕೊಡುತ್ತೆ. ಆಧ್ಯಾತ್ಮ ಹರಿಯುವ ನದಿ ಇದ್ದ ಹಾಗೆ, ನಿಂತ ನೀರಲ್ಲ. ಪ್ರತಿಯೊಂದು ಹೊಸದು, ಪ್ರತಿದಿನವೂ ಹೊಸದಾಗಿರುತ್ತೆ. ಆ ನವಚೇತನ ನಮ್ಮ ಮನಸ್ಸಲ್ಲಿ ತುಂಬಿ ಹೋಗಿರುತ್ತೆ. ಯಾರು ದುಃಖಿತನಾಗಿದ್ರು, ಯಾರು ಬೇಜಾರಾಗಿದ್ರು, ಯಾರು ಒತ್ತಡದ ಮನಸ್ಸಿನ ಸ್ಥಿತಿಯಲ್ಲಿ ಎಲ್ಲರ ಮೇಲೂ ಕಿರಿಕಿರಿ ಮಾಡ್ತಾಯಿದ್ರು, ಸಣ್ಣ ಸಣ್ಣ ಮಾತುಗಳಿಗೆ ಕೋಪ ಮಾಡ್ಕೊಳ್ತಾ ಇದ್ರು, ಯಾವಾಗ ಆಧ್ಯಾತ್ಮದ ಹಾದಿಯಲ್ಲಿ ಸಾಗ್ಲಿಕ್ಕೆ ಶುರು ಮಾಡ್ತಾರಲ್ಲ ಎಲ್ಲವೂ ಬಿಟ್ಟು ಹೋಗ್ಬಿಡುತ್ತೆ. ಆ ವ್ಯಕ್ತಿ ಹೀಗಿದ್ದ, ಹಿಂಗೆ ಬದಲಾಗಿದ್ದಾನಲ್ಲ, ಆ ವ್ಯಕ್ತಿ ಏನೇನ ಅನ್ನೋ ಮಟ್ಟಿಗೆ ಬದಲಾಗಿ ಹೋಗ್ತಾನೆ. ಅದೇ ಆಧ್ಯಾತ್ಮದ ಶಕ್ತಿ, ಆ ಆಧ್ಯಾತ್ಮದ ತತ್ವ. ಪರಮೇಶ್ವರಿಯನ್ನು ನಾವು ಯಾಕೆ ಅಷ್ಟು ಹಚ್ಕೊಳ್ಬೇಕು ಅಂದರೆ ಆತ್ಮಕ್ಕಿಂತ ಹತ್ತಿರ ಇರೋಳು ಅವಳು. ಆಧ್ಯಾತ್ಮದ ಹಾದಿಲಿ ನಾವು ಸಾಗಬೇಕು ಅನ್ನೋವಾಗ ಅವಳ ಮಾರ್ಗದರ್ಶನ ಅಲ್ಲ, ಅವಳಿರಲೇಬೇಕು. ಅಂತಿಮ ಸತ್ಯ ಯಾವುದು ಅಂದರೆ ಅವಳು ಮಾತ್ರ ಶಾಶ್ವತ. ಅವಳು ಯಾರ ಆಸರೆಯೂ ಇಲ್ಲದೆ ಶಾಶ್ವತವಾಗಿ ನಿರಾಧಾರಳಾಗಿ ಎಲ್ಲರಿಗೂ ಆಧಾರಳಾಗಿ ಇರುವಂಥವಳು ಅವಳು. ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ, ಶ್ರೀವಿದ್ಯೆ ಕಲೀಲಿಕ್ಕೆ ಏನೂ ಮಾಡೋಕ್ಕಾಗಲ್ಲ. ಏನೂ ಬೇಡ, ಅಮ್ಮ ಜಗನ್ಮಾತೆ ಆ ಎರಡಕ್ಷರ ಸಾಕು. ಅಮ್ಮ ನನ್ನ ಕಾಪಾಡು, ನನ್ನನ್ನು ರಕ್ಷಿಸು, ನಿನ್ನ ಅನುಗ್ರಹವನ್ನು ನನಗೆ ನೀಡು ಅನ್ನುವ ಆ ಎರಡು ಮಾತು ಸಾಕು. ಮನುಷ್ಯ ಭಗವಂತನನ್ನು ತನಗಿಂತ ಮೇಲಿಟ್ಕೊಂಬಿಟ್ಟಿದ್ದಾನೆ. ದೇವರಂದರೆ ಅವನೆಲ್ಲೋ ಇದ್ದಾನೆ ಅಲ್ಲ, ಭಗವಂತನೊಳಗೆ ಇದ್ದಾನೆ. ಆ ಭಾವ ಬಂದಾಗ ಕಣ್ಮುಚ್ಚಿ ಒಂದೇ ಕ್ಷಣ ನಮ್ಮ ಮನಸ್ಸನ್ನು, ನನ್ನೊಳಗಿರುವ ಭಗವಂತಿಯನ್ನು ನಾನು ಈ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ಕೊಂಡಾಗ ನಾವು ಕೋಟಿ ದೇವಸ್ಥಾನಗಳಿಗೆ ಸುತ್ತಿದ ಫಲ ಒಂದೇ ಕ್ಷಣದಲ್ಲಿ ಸಿಗುತ್ತೆ. ಯಾಕಂದರೆ ನಾವು ನನ್ನೊಳಗೆ ಹುಡ್ಕೊಳ್ತಾ ಇದ್ದೀವಿ. ಹೊರಗೆ ಹುಡುಕೋದು ಸುಲಭ, ಒಳಗೆ ಹುಡುಕೋದು ತುಂಬ ಕಷ್ಟ. ಆ ಒಳಗೆ ಹುಡುಕೋ ಪ್ರಯತ್ನ ಮಾಡೋದ್ರ ಇದೆಯಲ್ಲ, ಎಲ್ಲವೂ ಸುಗಮವಾಗಿಯೇ ಸಾಗತ್ತೆ. ಯಾಕಂದರೆ ನಾವು ಹೋಗ್ತಾ ಇರೋ ಹಾದಿ ಸರಿಯಾಗಿರುತ್ತೆ. ಹೊಸ ಹೊಸ ಅನುಭವಗಳು, ಹೊಸ ಹೊಸ ರೀತಿಯ ಬೇರೆ ಬೇರೆ ಅನುಭವಗಳ ಜೊತೆಗೆ
ನಮ್ಮ ಲೌಕಿಕ ಬದುಕನ್ನು ಕೂಡ ಸರಿಯಾಗಿ ನಡೆಸ್ಕೊಂಡು ಹೋಗೋದೊಂದು ಬಿಗ್ಗೆಸ್ಟ್ ಚಾಲೆಂಜ್. ಆ ಚಾಲೆಂಜ್ ಹೋಗೋದು ಆ ನಡೀತಾ ಇರ್ತಾರಲ್ಲ ಆ ಹಾದಿನಲ್ಲಿ ತುಂಬ ಖುಷಿಯಾಗಿ ಹೊಸತನದಲ್ಲಿ ಬದುಕ್ತಾ ಇರ್ತಾರೆ. ಹಾಗೆ ಎಲ್ಲರೂ ಬದುಕಬೇಕು ಖುಷಿಯಾಗಿ ಸಂತೋಷವಾಗಿ. ಶ್ರೀಮಾತ್ರೇ ನಮಃ.